ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ಸಂದರ್ಭವನ್ನು ಕೊಟ್ಟಿದ್ದಾನೆ. ಬನ್ನಿ ಆತನ ನಾಮವನ್ನು ನಾವು ಆರಾಧಿಸಿ ಆತನನ್ನು ನಾವು ಮಹಿಮೆಪಡಿಸುವ, ಪ್ರಾರ್ಥನೆ ಮಾಡುವ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿನ್ಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ಮತ್ತು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆಯ ಜಾವದಲ್ಲಿ ಮತ್ತು ಆವರ್ತಿ ನಮ್ಮನ್ನೇ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯ ಕರ್ತನೆ ನಿನ್ನ ಆಶೀರ್ವದಿಸು. ಆರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ನಾವು ಅನುಭವಿಸುವಂತೆ ಕೃಪೆ ಮಾಡು. ಈ ಮುಂಜಾನೆ ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ನಮ್ಮ ಸಂಗಡ ಇದ್ದು ನಮ್ಮನ್ನು ಮಾರ್ಗ ನಡೆಸಲಿ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೇಲೆ. ಮತದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸುವಂಥವರಾಗಿದ್ದೇವೆ. ಈ 2024 ಜೂನ್ ತಿಂಗಳಿನ 2ನೇ ಭಾನುವಾರ ನಮ್ಮ ರಕ್ಷಕನಾದ ದೇವರನ್ನ ಮತದಾವರ್ತಿ ಈ ಒಂದು ಮಾಧ್ಯಮದ ಮೂಲಕ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಬನ್ನಿರಿ ಆತನ ನಾಮವನ್ನು ಆರಾಧಿಸುವ, ಆತನನ್ನು ನಾವು ಮಹಿಮೆಪಡಿಸುವ. ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ಓ ದೇವರೇ, ನಿನ್ನ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆನು. ಸೂರ್ಯ ಚಂದ್ರ ತಾರೆಗಳೆಲ್ಲವೂ ಭ್ರಮೆಯಿಂದ ನಾನು ಹೇಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು ಎಂಬ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ಓ ದೇವರೇ, ನಿನ್ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆನು. ಸೂರ್ಯ ಚಂದ್ರ ತಾರೆಗಳೆಲ್ಲವನ್ನು ಭ್ರಮೆಯಿಂದ ನೋಡಿ ಹೇಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸು ದೇವರ, ಹೌದಾತನೇ ರಕ್ಷಕನು. ಮನೋಹರ ಪರ್ವತ ಶ್ರೇಣಿಗಳು
ಅದೆಷ್ಟೋ ರಾಮ್ಯ ಹೋಳೆ ಹಳ್ಳವು ಪರಿಮಳ ಬೀರುವ ಪುಷ್ಪಗಳು ನಾನೋಡಿ ಹರ್ಷದಿಂದ ಹೇಳುವೆ. ಎನ್ನಾತ್ಮವೇ ಸ್ತುತಿಸುದೇವಾರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸುದೇವಾರ, ಹೌದಾತನೇ ರಕ್ಷಕನು. ಸೂರಿಮಳೆ ಗುಡುಗು ಮಿಂಚುಗಾಡು ನೀನಂಬಿಗಸ್ತನೆಂದು ಹೇಳುವವು. ಮಳೆ ಬಿಲ್ಲು ಆಧಾರ ಬಣ್ಣಗಳು ನಿನ್ನಿತೆಯನ್ನು ವರ್ಣಿಸುವವು. ಎನ್ನಾತ್ಮವೇ ಸ್ತುತಿಸುದೇವಾರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸುದೇವಾರ, ಹೌದಾತ್ಮನೇ ರಕ್ಷಕನು. ಸೌಂದರ್ಯವೇ ನಿನ್ನೆಲ್ಲ ಸೃಷ್ಟಿಗಳು, ಆದಾಗ್ಯೂ ತೃಪ್ತಿ ಹೊಂದಲಾರೆನು. ನಾನೋಡುವೆ ಕಲ್ವಾರಿ ಗುಡ್ಡವನ್ನು, ನನ್ನೇಸು ಅಲ್ಲೇ ಜಯ ಹೊಂದಿದ. ಎನ್ನಾತ್ಮವೇ ಸ್ತುತಿಸುದೇವಾರ, ಹೌದಾತನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸುದೇವನ, ಹೌದಾತ್ಮನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸುದೇವರ, ಹೌದಾತ್ಮನೇ ರಕ್ಷಕನು. ಎನ್ನಾತ್ಮವೇ ಸ್ತುತಿಸುದೇವರ, ಹೌದಾತನೇ ರಕ್ಷಕನು. ಹಲ್ಲೆಲೂಯಾ. ಓ ದೇವರೇ, ನಿನ್ನ ಸೃಷ್ಟಿ ನೋಡುವಾಗ ಆಶ್ಚರ್ಯದಿಂದ ವರ್ಣಿಸುವೆನು. ಸೂರ್ಯ ಚಂದ್ರ ತಾರೆಗಳೆಲ್ಲವನ್ನು ಭ್ರಮೆಯಿಂದ ನಾ ನೋಡಿ ಹೇಳುವೆ. ಎನ್ನಾತ್ಮವೇ ಸ್ತುತಿಸು ದೇವರ. ಸೃಷ್ಟಿಗಳು ದೇವರ ಮಹಿಮೆಯನ್ನು ಹೊಗಳುವಂಥದ್ದಾಗಿದೆ. ಅತ್ಯಂತ ಒಂದು ಹಳೆಯ ಕನ್ನಡ ರಾಗ, ದೇವರನ್ನ ಸ್ತುತಿಸಿರಿ ಸದಾಕಾಲ, ದೇವರನ್ನ ಸ್ತುತಿಸಿರಿ. ಅದರ ಪ್ರಾರಂಭ ಚರಣ ಈ ರೀತಿ ಹೇಳ್ತಾ ಇದೆ: ಆತನ ಶಕ್ತಿ ಪ್ರದರ್ಶಕ ಆಕಾಶ ನೋಡಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕ ಆಕಾಶ ನೋಡಿ ಸ್ತುತಿಸಿರಿ. ಈ ಮುಂಜಾನೆಯಲ್ಲಿ ಸರ್ವ ಸೃಷ್ಟಿಗಳ ಒಡೆಯನಾದ
ಸರ್ವ ಸೃಷ್ಟಿಗೆ ಮೂಲ ಕಾರಣನಾದ, ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಆರಾಧಿಸುವುದಕ್ಕೆ ಸೃಷ್ಟಿಗಳಾದ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತಹ ಅವಕಾಶಕ್ಕಾಗಿ ನಾವು ದೇವರನ್ನ ಸ್ತುತಿಸುವಂಥವರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸ್ತದೆ, ಗಗನವು ಆತನ ಕೈ ಕೆಲಸವನ್ನ ತಿಳಿಸ್ತದೆ. ಸೃಷ್ಟಿಗಳು ದೇವರ ಮಹತ್ವವನ್ನ, ದೇವರು ಉಂಟು ಮಾಡಿದ ಮೃಗ ಪಕ್ಷಿಗಳು ದೇವರ ಮಹತ್ವವನ್ನ ತಮ್ಮದೇ ಆದ ಭಾವನೆಗಳ ಮೂಲಕ ವ್ಯಕ್ತಪಡಿಸುತ್ತಿರುವಾಗ, ಈ ಮುಂಜಾನೆಯಲ್ಲಿ ದೇವರ ಸೃಷ್ಟಿಯಲ್ಲಿ ಅತ್ಯಮೂಲ್ಯ ಸೃಷ್ಟಿಯಾಗಿರುವ ಮಾನವರಾದ ನಾವುಗಳು ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯನ್ನು ಪಡೆದುಕೊಂಡಿರುವ ನಾವುಗಳು ಈ ಮುಂಜಾನೆಯಲ್ಲಿ ಎಷ್ಟರ ಮಟ್ಟಿಗೆ ಆತನನ್ನ ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುದನ್ನು ಒಮ್ಮೆ ಮನನ ಮಾಡಿಕೊಂಡು ಆತನನ್ನು ನಾವು ಆರಾಧಿಸುವಂಥವರಾಗಿರುವ, ಆತನನ್ನು ನಾವು ಸ್ತುತಿಸುವಂಥವರಾಗಿರುವ. ಸ್ತುತಿಸುವಂಥದ್ದು ಯಥಾರ್ಥ ಚಿತ್ತರಿಗೆ ಒಳ್ಳೆಯದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸ್ತುತಿ ಅನ್ನುವಂಥದ್ದು, ಆರಾಧನೆ ಅನ್ನುವಂಥದ್ದು ನಮ್ಮ ಸೃಷ್ಟಿಕರ್ತನು, ನಮ್ಮ ಪರಿಪಾಲಕನು, ನಮ್ಮ ವಿಮೋಚಕನು ಆದ ದೇವರ ಮಹತ್ವಗಳನ್ನು ವರ್ಣಿಸುವಂಥದ್ದಾಗಿದೆ. ಆರಾಧನೆ ಅನ್ನುವಂಥದ್ದು ನಮ್ಮ ಸೃಷ್ಟಿಕರ್ತನು, ನಮ್ಮ ಪರಿಪಾಲಕನು, ನಮ್ಮ ವಿಮೋಚಕನು ಆದ ಕರ್ತನ ಮಹತ್ವವನ್ನ ವರ್ಣಿಸುವಂಥದ್ದು ಆರಾಧನೆ ಎಂಬುದಾಗಿದೆ. ಸೊ ಹೀಗಿರುವಾಗ ನಾವು ಆತನನ್ನ ಆರಾಧಿಸುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಆರಾಧನೆಯ ಕುರಿತಾಗಿ ಅನೇಕ ವಾಕ್ಯ ಭಾಗಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ ಕೀರ್ತನೆಗಳು ದೇವರನ್ನ ಆರಾಧಿಸುವಂತಹ, ಇಸ್ರಾಯೇಲರು ತಮ್ಮ ಜೀವಿತ ಕಾಲದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಉಪಯೋಗಿಸುತ್ತಿದ್ದಂತಹ ಒಂದು ಭಾಗವಾಗಿತ್ತು ಕೀರ್ತನೆಗಳ ಪುಸ್ತಕ. ಒಂದೊಂದು ಕೀರ್ತನೆಗಳು ದೇವರ ಮಹತ್ವದ ಕುರಿತಾಗಿ, ದೇವರ ಅದ್ಭುತ ಕಾರ್ಯಗಳ ಕುರಿತಾಗಿ ವಿವರಿಸಿ, ಅಥವಾ ದೇವರು ವೈಯಕ್ತಿಕವಾಗಿ ಮಾಡಿದ ಕಾರ್ಯಗಳನ್ನು ನೆನಪು ಮಾಡಿಕೊಂಡು ಆತನನ್ನ ಸ್ತುತಿಸುವಂಥದ್ದಾಗಿದೆ. 92ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಯೆಹೋವನೇ ನಿನ್ನನ್ನು ಕೊಂಡಾಡುವುದು, ಪರಾತ್ಪರನೇ ನಿನ್ನ ನಾಮವನ್ನ ಸಂಕೀರ್ತಿಸುವುದು ಯುಕ್ತವಾಗಿದೆ. ಆರಾಧನೆ ದೇವರಿಗೆ ಮಾತ್ರ ಸಲ್ಲತಕ್ಕದ್ದಾಗಿರುವಂಥದ್ದಾಗಿದೆ. ಸೊ ಹೀಗಿರುವಾಗ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ, ದೇವರು ನಮಗಾಗಿ ಮಾಡಿದಂತಹ ಎಲ್ಲ ಕಾರ್ಯಗಳನ್ನು ಮನನ ಮಾಡಿಕೊಂಡು ಆತನನ್ನು ನಾವು ಆರಾಧಿಸುವಂಥವರಾಗಿರುವ. ಸೊ ಈ ದಿನದ ಧ್ಯಾನಕ್ಕಾಗಿ ನಾವು ಆಯ್ಕೆ ಮಾಡಿರುವಂತಹ ವಿಷಯ ಅನ್ನುವಂಥದ್ದು, ಪರಿಸರವು ದೇವರ ಮಹಿಮೆಯನ್ನು ಹೊಗಳುವಂಥದ್ದು. ಕ್ರಿಯೇಷನ್ ಪ್ರೊಕ್ಲೈಮ್ ಗ್ಲೋರಿ ಆಫ್ ಗಾಡ್. ಪ್ರತಿ ವರ್ಷ ಜೂನ್ ತಿಂಗಳಿನ 5ನೇ ತಾರೀಖನ್ನು ಇಡೀ ಪ್ರಪಂಚ ಪರಿಸರ ದಿನ ಎಂಬುದಾಗಿ ಆಚರಿಸ್ತಾರೆ. ಎನ್ವೈರನ್ಮೆಂಟಲ್ ಡೇ. ಪರಿಸರ ಅದು ಮಾನವನ ಅಥವಾ ಜೀವರಾಶಿಯ ಉಳಿವಿಗೆ ದೇವರು ಕೊಟ್ಟಿರುವಂತಹ
ಏಕೈಕ ವಾಸಸ್ಥಳವಾಗಿದೆ. ಪರಿಸರ ಅಥವಾ ಭೂಮಿ ದೇವರು ಜೀವರಾಶಿಗೆ ಕೊಟ್ಟಿರುವಂತಹ ಏಕೈಕ ವಾಸಸ್ಥಾನ. ಸೊ ಹೀಗಿರುವಾಗ ಈ ಪರಿಸರ ಸಂರಕ್ಷಣೆ ಅಥವಾ ಪರಿಸರವನ್ನ ಕಾಯುವಂಥದ್ದು ಪ್ರತಿ ಮಾನವನ ಆದ್ಯ ಕರ್ತವ್ಯವಾಗಿದೆ. ಇದು ಅನೇಕ ಸಂಘ ಸಂಸ್ಥೆಗಳು ಪ್ರತ್ಯೇಕವಾಗಿ ಪರಿಸರದ ಕುರಿತಾಗಿ, ಪರಿಸರ ಸಂರಕ್ಷಣೆಯ ಕುರಿತಾಗಿ ವಿವಿಧ ರೀತಿಯಲ್ಲಿ ಪ್ರವರ್ತಿಸುವಂಥದ್ದನ್ನು, ಪ್ರಯತ್ನಿಸುವಂಥದ್ದನ್ನು ನಾವು ಕಾಣುವಂಥವರಾಗಿದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಫಾರೆಸ್ಟ್ ಮ್ಯಾನ್ ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನು ಕರೀತಾರೆ. ಆತ ಎಷ್ಟೋ ಎಕರೆ ಸ್ಥಳಗಳನ್ನು ಕಾಡಾಗಿ ಪರಿವರ್ತಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ನಮ್ಮ ರಾಜ್ಯದವರಾದಂತಹ ಸಾಲು ಮರದ ತಿಮ್ಮಕ್ಕ, ಆಕೆ ಪರಿಸರಕ್ಕೆ ನೀಡಿರುವಂತಹ ಕೊಡುಗೆ ಅನ್ನುವಂಥದ್ದು ಅದು ಮಾನುಷಿಕವಾದ ಮಾತುಗಳಿಂದ ವಿವರಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದು. ಪರಿಸರ ಸಂರಕ್ಷಣೆ ಅನ್ನುವಂಥದ್ದು ಪ್ರತಿ ಮಾನವನ ಆದ್ಯ ಕರ್ತವ್ಯ ಅನ್ನುವಂಥದ್ದನ್ನು ನಾವುಗಳು ಮರೆಯಬಾರದು. ನೋಡಿ, ಸತ್ಯವೇದವು ಪರಿಸರದ ಕುರಿತಾಗಿ ಅಥವಾ ದೇವರು ನಮಗೆ ವಾಸಿಸುವುದಕ್ಕೆ ಕೊಟ್ಟಿರುವಂತಹ ಈ ಭೂಮಿಯ ಕುರಿತಾಗಿ ಹೇಳಿರುವಂತಹ ಅನೇಕ ಮಾತುಗಳನ್ನು ನಾವು ನೋಡುತ್ತೇವೆ. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿ ಅಥವಾ ದೇವರು ಮನುಷ್ಯನನ್ನ ಉಂಟು ಮಾಡಿ ಆ ಮನುಷ್ಯನಿಗೆ ಈ ಭೂಮಿಯನ್ನ ಕೊಟ್ಟಿರುವಂಥದ್ದು ಟು ಬಿ ಎ ಟು ಓನರ್, ಒಬ್ಬ ಯಜಮಾನನಾಗುವುದಕ್ಕಾಗಿ ಅಲ್ಲ, ಬದಲಾಗಿ ಟು ಬಿ ಎ ಕಸ್ಟೋಡಿಯನ್, ಪಾಲಕನಾಗಿ ಇರುವುದಕ್ಕೋಸ್ಕರವಾಗಿ. ದೇವರ ವಾಕ್ಯ ಹೇಳ್ತದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು. ಭೂಮಿಯು ಅದರಲ್ಲಿರುವ ಸಮಸ್ತವು 24ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ. ಸೊ ಈ ಭೂಮಿಗೆ ಯಜಮಾನ ಅಥವಾ ಈ ಪರಿಸರಕ್ಕೆ ನಿಜವಾದ ಯಜಮಾನ ಅನ್ನುವಂಥದ್ದು ಸೃಷ್ಟಿಕರ್ತನಾದ ಯೆಹೋವನು. ಆಗಿರುವಾಗ ಮನುಷ್ಯರಾದ ನಮ್ಮ ಕರ್ತವ್ಯವೇನು? ನೋಡಿ, ಆದಿಕಾಂಡ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ಸರ್ವಶಕ್ತನಾದ ದೇವರು ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನ ಉಂಟು ಮಾಡಿ ಮನುಷ್ಯನಿಗೆ ಕೊಟ್ಟಂತಹ ಒಂದು ಜವಾಬ್ದಾರಿ. ಆದಿಕಾಂಡ 2ನೇ ಅಧ್ಯಾಯ 15ನೇ ವಾಕ್ಯ. ಯೆಹೋವ ದೇವರು ಆ ಮನುಷ್ಯನನ್ನ ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದನು ಎಂಬುದಾಗಿ 1ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಹೀಗೆ ಸುವಿಸ್ತಾರವಾದ ಭೂಮಿಯನ್ನು ಆದಾಮನ ಕೈಯಿಂದ ಒಬ್ಬಂಟಿಗನಾಗಿ ನಿರ್ವಹಿಸುವಂಥದ್ದಕ್ಕೆ ಅಸಾಧ್ಯ. ಅದಕ್ಕೆ ದೇವರು
ಮೂಡಣ ದಿಕ್ಕಿನಲ್ಲಿ ಏದೇನೆಂಬ ಒಂದು ತೋಟವನ್ನ ಮಾಡಿ ಆ ತೋಟದಲ್ಲಿ ಮಾನವನಿಗೆ ಬೇಕಾದ ಎಲ್ಲ ರೀತಿಯ ಹಣ್ಣಿನ ಮರಗಳನ್ನ ಉಂಟು ಮಾಡಿ, 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು 8ನೇ ವಾಕ್ಯ, ಇದಲ್ಲದೆ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೇನ್ ಸೀಮೆಯಲ್ಲಿ ಒಂದು ಉದ್ಯಾನವನ್ನು ಮಾಡಿ ತಾನು ರೂಪಿಸ ಮನುಷ್ಯನನ್ನು ಅದರಲ್ಲಿ ಇರಿಸಿದನು. ಅಂದ್ರೆ ಭೂಮಿಯ ಯಜಮಾನ ಯೆಹೋವನು. ದೇವರ ವಾಕ್ಯ ಹೇಳ್ತದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು. ಭೂಮಿಯು ಅದರ ನಿವಾಸಿಗಳು, ನಾಟ್ ಓನ್ಲಿ ಹ್ಯೂಮನ್ ಬೀಯಿಂಗ್, ಆಲ್ ಸಕಲ ಜಲಚರಾಚರಗಳು ಅದು ಯಾರದಾಗಿದೆ? ಯೆಹೋವನದು. ದೆನ್ ವಾಟ್ ಈಸ್ ಅವರ್ ರೋಲ್? ನಮ್ಮ ಪಾತ್ರ ಏನಾಗಿದೆ? ಇಲ್ಲಿ ನಾವು ನೋಡುವಂಥದ್ದು, ಯೆಹೋವ ದೇವರು ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಇಟ್ಟನು. ಸೊ ವಿ ಆರ್ ದ ಕಸ್ಟೋಡಿಯನ್ ಆಫ್ ಗಾಡ್ ಕ್ರಿಯೇಷನ್. ದೇವರ ಸೃಷ್ಟಿಯ ಪಾಲಕರು, ಪರಿಪಾಲಕರಾಗಿದ್ದೇವೆ. ಸೊ ಹೀಗಿರುವಾಗ ಪರಿಸರ ಸಂರಕ್ಷಣೆಯಲ್ಲಿ ದೇವರ ಮಕ್ಕಳ ಪಾತ್ರ ಏನಾಗಿದೆ? ನೋಡಿ, ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುತ್ತಿರುವ ನಾವುಗಳು ದೇವರು ಸೃಷ್ಟಿಸಿರುವ ಸೃಷ್ಟಿಯ ಪರಿಪಾಲನೆಗೆ ಬದಲಾಗಿ ದೇವರ ಸೃಷ್ಟಿಯಾದಂತಹ ಅಥವಾ ದೇವರು ಸೃಷ್ಟಿಸಿರುವಂತಹ ಪರಿಸರದ ಮೂಲಕ ಯಾವ ವಿಧದಲ್ಲಿ ಲಾಭವನ್ನ ಗಳಿಸಬಹುದು ಎಂಬುದಾಗಿ ಯೋಚಿಸುವಂತವರಾಗಿದ್ದೇವೆ. ನಿಜವಾಗಲೂ ಇದು ಅತ್ಯಂತ ನಿಕೃಷ್ಟವಾದಂತಹ ಒಂದು ಕಾರ್ಯ. ಸೊ ದೇವರು ಮನುಷ್ಯನನ್ನ ಅಥವಾ ದೇವರು ಆದಾಮನನ್ನ ಏದೇನ್ ತೋಟದಲ್ಲಿ ಇಟ್ಟಂಥದ್ದು ಒಬ್ಬ ಯಜಮಾನನಾಗಿ ಬಾಳುವುದಕ್ಕೋಸ್ಕರವಾಗಿ ಅಲ್ಲ. God placed Adam as a custodian, ಕೇವಲ ಪಾಲಕನಾಗಿ ಇಟ್ಟಿರುವಂತದ್ದಾಗಿದೆ. ನೋಡಿ, ಇವತ್ತು ನಮ್ಮ ಪರಿಸರ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂದರೆ ಅದು ಮಾತುಗಳ ಮೂಲಕ ವಿವರಿಸುವುದಕ್ಕೆ ಸಾಧ್ಯವಾದಷ್ಟು ಮಟ್ಟಿಗೆ. ನೋಡಿ, ಇದು ನಾವು ವಾಸಿಸುವ ಪರಿಸರ 7 ವಿಭಿನ್ನವಾದ ರೀತಿಯಲ್ಲಿ ಮಾಲಿನ್ಯಗೊಂಡಿರುವಂಥದ್ದಾಗಿ ನಾವು ಕಾಣ್ತೇವೆ. 7 ವಿಭಿನ್ನವಾದ ರೀತಿಯಲ್ಲಿ ನಾವು ವಾಸಿಸುವಂತಹ ಪ್ರಪಂಚ, ಪರಿಸರ ಮಾಲಿನ್ಯಗೊಂಡಿರುವಂಥದ್ದಾಗಿ ಕಾಣ್ತೇವೆ. ಸೊ ಒಂದು ಜಲ ಮಾಲಿನ್ಯ, ವಾಟರ್ ಪೊಲ್ಯೂಷನ್. ಸೊ ನೀರು ಪ್ರತಿ ಜೀವರಾಶಿಯ ಜೀವಾಳ. ನೀರು ಪ್ರತಿ ಜೀವರಾಶಿಯ ಜೀವಾಳ. ಸೊ ನಾವು ಶಾಲೆಯಲ್ಲಿ ಕಲ್ತಿರುವಂಥದ್ದು ಭೂಮಿಯ ಒಟ್ಟು ಮೇಲ್ಮೈಯ 71% ನೀರಿನಿಂದ ತುಂಬಲ್ಪಟ್ಟಿದೆ ಎಂಬುದಾಗಿ. ಅಂದರೆ 4ರಲ್ಲಿ 3 ಭಾಗ ನೀರು, 1 ಭಾಗ ಮಾತ್ರ ಭೂಮಿ. ಈ 71% 96% ಸಾಗರ ಮತ್ತು ಸಮುದ್ರ. ಆದರೆ ಮಾನವನ ಬಳಕೆಗೆ ಯೋಗ್ಯವಾಗಿರುವಂತಹ ಶುದ್ಧ ನೀರು ಅನ್ನುವಂಥದ್ದು ಕೇವಲ 2.5% ಮಾತ್ರ.
ಅವುಗಳಲ್ಲಿ ಮಂಜುಗಡ್ಡೆಗಳು ಇತ್ಯಾದಿಗಳು ಇರುವುದರಿಂದ ಸರಿಯಾಗಿ ನೀರಾಗಿ ಬಳಕೆ ಮಾಡುವಂಥದ್ದು ಕೇವಲ 1.2% ಮಾತ್ರ. ಸೊ ಈ 1.2% ನದಿಗಳಿವೆ, ಕೆರೆಗಳಿವೆ, ಬುಗ್ಗೆಗಳಿವೆ, ಅಂತರ್ಜಲಗಳಿವೆ, ಇತ್ಯಾದಿ. ಆದರೆ ಇಂದು ಮಾನವ ತನ್ನ ಸ್ವಾರ್ಥ ಲಾಭಕ್ಕಾಗಿ ಕೇವಲ 1.2 ಮಾತ್ರ ಶುದ್ಧ ನೀರಿರುವಂತಹ ಸ್ಥಳಗಳನ್ನು ವಿವಿಧವಾದ ರೀತಿಯಲ್ಲಿ ಮಾಲಿನ್ಯಪಡಿಸುವಂಥದ್ದಾಗಿ ನಾವು ಕಾಣ್ತೇವೆ. ಪ್ರತ್ಯೇಕವಾಗಿ ಕಾರ್ಖಾನೆಗಳು ತಮ್ಮ ತ್ಯಾಜ್ಯಗಳನ್ನು ನದಿಗಳಿಗೆ, ಕೆರೆಗಳಿಗೆ ಹರಿಸುವುದರ ಮೂಲಕ ಮತ್ತು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ವಾಸಿಸುವಂತಹ ನಾವುಗಳು ನಮ್ಮ ಮನೆಯ ಮಾಲಿನ್ಯಗಳನ್ನು ಕೆರೆಗಳಿಗೆ ಹರಿಸುವುದರ ಮೂಲಕ ಶುದ್ಧ ನೀರಿನ ದೌರ್ಲಭ್ಯಕ್ಕೆ ನಾವುಗಳು ಕಾರಣವಾಗಿ ಮಾರ್ಪಟ್ಟಿದೆ. ನಾವು ನೆನೆಸಬಹುದು, ಕ್ರೈಸ್ತರಾದ ನಮಗೂ ಇದಕ್ಕೂ ಏನು ಸಂಬಂಧ? ಕ್ರೈಸ್ತರಾಗಿರುವಂತಹ ನಮ್ಮ ಚಿಂತೆ ಏನೆಂದರೆ, ಭಾನುವಾರ ದಿನ ಆಲಯಕ್ಕೆ ಹೋಗಿ 4 ಹಾಡುಗಳು, 2 ಪ್ರಾರ್ಥನೆ, 1 ಕೀರ್ತನೆ, 1 ಸಾಕ್ಷಿ, 1 ಕಾಣಿಕೆ, 1 ಪ್ರಸಂಗ, ಇಲ್ಲಿಗೆ ನಮ್ಮ ಜವಾಬ್ದಾರಿ ಮುಕ್ತಾಯವಾಯಿತು. ದೇವರು ಸೃಷ್ಟಿಸಿರುವಂತಹ ಸೃಷ್ಟಿಯ ಕುರಿತಾಗಿ ನಮಗೆ ಯಾವ ವಿಧವಾದಂತಹ ಕಳಕಳಿ ಇಲ್ಲ. ಜಲಮಾಲಿನ್ಯದಲ್ಲಿ ನಮ್ಮ ಪಾತ್ರ ಎಷ್ಟರ ಮಟ್ಟಿಗೆ ಇದೆ? ಸೊ ವಿ ಕೆನಾಟ್ ಅವಾಯ್ಡ್ ಎವ್ರಿಥಿಂಗ್. ಎಲ್ಲವನ್ನ ನಾವು ನಿಯಂತ್ರಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಸೃಷ್ಟಿಕರ್ತನಾದ, ಸೃಷ್ಟಿಗಳ ಒಡೆಯನಾದ ದೇವರ ಮಕ್ಕಳಾದ ನಾವುಗಳು ಈ ಮಾಲಿನ್ಯದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಒಳಪಡಿಸಿಕೊಂಡಿದ್ದೇವೆ ಅನ್ನುವಂಥದ್ದನ್ನು ಯೋಚಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಂಡು ಭಾನುವಾರದ ದಿನಗಳಲ್ಲಿ ಅಂದಿನ ಫರಿಸಾಯರು ತಮ್ಮನ್ನು ಭಕ್ತಿವಂತರೆಂದು ತೋರಿಸಿಕೊಳ್ಳುವ ರೀತಿಯಲ್ಲಿ ತೋರ್ಪಡಿಸುವಂಥದ್ದರಿಂದ ಯಾವ ಪ್ರಯೋಜನವೂ ಇಲ್ಲ. ಇಂದು ಕ್ರೈಸ್ತ ಸಭೆಗಳು ತಮ್ಮನ್ನು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇದು ಎಷ್ಟರ ಮಟ್ಟಿಗೆ ಕ್ರೈಸ್ತರು ಅಂಗೀಕರಿಸುತ್ತಾರೆ ಎಂಬುವಂಥದ್ದು ತಿಳಿಯದ ಮಾತು. ನೋಡಿ, ಒಂದು ವಾಟರ್ ಪೊಲ್ಯೂಷನ್, ಎರಡನೇದು ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್. ನೋಡಿ, ವಾಯುವಿನಲ್ಲಿ ಸಾಮಾನ್ಯ 78% ನೈಟ್ರೋಜನ್, 21% ಆಮ್ಲಜನಕ, ಆಕ್ಸಿಜನ್ ಇರಬೇಕು. ಸೊ ಇದು ಮಾನವನ ಉಳಿವಿಗೆ ಅತ್ಯಮೂಲ್ಯವಾದಂತಹ ಒಂದು ಘಟಕ. ಆದರೆ ಇವತ್ತು ಅನೇಕ ವಿಷಯುಕ್ತ ಅನಿಲಗಳು ಈ ವಾಯುವಿನೊಂದಿಗೆ, ಈ ಗಾಳಿಯೊಂದಿಗೆ ಕಲುಷಿತಗೊಂಡಿರುವ ಪರಿಣಾಮವಾಗಿ ಇಂದು ಮಾನವನ ಜೀವರಾಶಿಯ ಆರೋಗ್ಯಕ್ಕೆ ಗಂಭೀರ ಸಮಸ್ಯೆಯನ್ನ ತಂದೊಡ್ಡಿರುವಂತದ್ದಾಗಿದೆ. ವಾಯು ಮಾಲಿನ್ಯಕ್ಕೆ ಕಾರಣ ಕಾರ್ಖಾನೆಗಳಿಂದ ಹೊರಬಿಡುವಂತಹ ವಿಷಾನಿಲಗಳು 1, 2 ನಾವುಗಳು ಸುಡುವಂತಹ ಪ್ಲಾಸ್ಟಿಕ್, ನಾವು ಸುಡುವಂತಹ ರಬ್ಬರ್, ನಾವು ಸುಡುವಂತಹ ಕಟ್ಟಿಗೆ, ಇವುಗಳಿಂದ ಹೊರಬರುವಂತಹ ಹೊಗೆ
ವಾಯು ಮಾಲಿನ್ಯಕ್ಕೆ ಕಾರಣವಾಗಿ ಮಾರ್ಪಟ್ಟಿರುವಂಥದ್ದು. ಈ ವಾಯು ಮಾಲಿನ್ಯ ಮಾನವನ ಉಸಿರಾಟದ ಮೇಲೆ ತೀವ್ರವಾದ ಕೆಡುಕನ್ನು ಉಂಟು ಮಾಡುವಂಥದ್ದಾಗಿದೆ. ದೇವರ ಮಕ್ಕಳೆಂಬುದಾಗಿ ಹೇಳಿಕೊಳ್ಳುವಂತಹ ಅನೇಕರು ಉಸಿರಾಟದ ಸಮಸ್ಯೆಯಿಂದ ಬಳಲುವಂಥದ್ದನ್ನು ನಾವು ಕಾಣ್ತೇವೆ. ಅನೇಕರು ಅಲರ್ಜಿಯಂತಹ ರೋಗಗಳಿಗೆ ಒಳಗಾಗಿರುವಂಥದ್ದನ್ನು ಕಾಣ್ತೇವೆ. ಸೊ ಇದಕ್ಕೆ ಕಾರಣ ವಾಯು ಮಾಲಿನ್ಯ. ಸೊ 3 ಭೂಮಾಲಿನ್ಯ ಅಥವಾ ಸಾಯಿಲ್ ಪೊಲ್ಯೂಷನ್. ಮಣ್ಣು ಸ್ವಾಭಾವಿಕವಾಗಿ ಫಲವತ್ತತೆಯಿಂದ ಕೂಡಿರುವಂಥದ್ದು. ಆದರೆ ಇಂದು ಅನೇಕರು ಹೆಚ್ಚಾದ ಇಳುವರಿಯನ್ನ ಪಡೆದುಕೊಳ್ಳಬೇಕೆಂಬ ಬಯಕೆಯಿಂದ ರಾಸಾಯನಿಕ ಪದಾರ್ಥಗಳನ್ನು, ಸಾವಯವ ಪದಾರ್ಥಗಳ ಬದಲಾಗಿ ರಾಸಾಯನಿಕ ಪದಾರ್ಥಗಳನ್ನು ಬಳಸುವುದರಿಂದ ಮತ್ತು ಕಾರ್ಖಾನೆಗಳಿಂದ ಹೊರದಬ್ಬುವಂತಹ ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡದೆ ಭೂಮಿಯಲ್ಲಿ ಅದನ್ನು ಹೂತು ಹಾಕುವುದರಿಂದ ಏನಾಗಿದೆ, ನೈಸರ್ಗಿಕವಾಗಿ ಭೂಮಿ ತನ್ನ ಫಲವತ್ತತೆಯನ್ನು ಕಳೆದುಕೊಂಡು ಇಂದು ಇವು ಪರಿಸರದ ಮೇಲೆ ಹೆಚ್ಚಿನ ದುಷ್ಪರಿಣಾಮವನ್ನು ಉಂಟು ಮಾಡಿದೆ. ಸೊ 4 ಥರ್ಮಲ್ ಪೊಲ್ಯೂಷನ್, ಉಷ್ಣವಲಯ, ಉಷ್ಣ ಮಾಲಿನ್ಯ. ಸೊ ಎಲ್ಲ ಕಡೆ ಎಲ್ಲ ಮಾಲಿನ್ಯದಲ್ಲಿ ಕೈಗಾರಿಕೆಗಳ ಪಾತ್ರ ಬಹಳ ಹೆಚ್ಚಾಗಿರುವಂಥದ್ದು. ಪರಿಸರದಲ್ಲಿ ಉಂಟಾಗುತ್ತಿರುವಂತಹ ಕಾರ್ಬನ್ ಡೈಆಕ್ಸೈಡ್ನ ಹೆಚ್ಚಳ, ಈ ಕಾರ್ಬನ್ ಡೈಆಕ್ಸೈಡ್ ಪರಿಸರದಲ್ಲಿರುವಂತಹ ಉಷ್ಣವನ್ನ ಹೀರಿಕೊಳ್ಳಲಾಗದೆ ಪ್ಲಸ್ ಸೂರ್ಯನಿಂದ ಬರುವ ಉಷ್ಣ ಇವೆರಡರುಗಳಿಂದ ಏನಾಗ್ತಾ ಇದೆ, ಹೆಚ್ಚಾಗುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅದು ಮಾತ್ರವಲ್ಲ, ನಾವು ಉಪಯೋಗಿಸುವಂತಹ ವಾಹನಗಳಿಂದ ಹೊರಬರುವಂತಹ ಹೊಗೆ ಇವು ಸಹ ತಾಪಮಾನ ಏರಿಕೆಗೆ ಕಾರಣವಾಗಿ ಮಾರ್ಪಟ್ಟಿದೆ. 5 ಶಬ್ದ ಮಾಲಿನ್ಯ, ನಾಯ್ಸ್ ಪೊಲ್ಯೂಷನ್. ಶಬ್ದ ಮಾಲಿನ್ಯ ಎಲ್ಲ ಜೀವರಾಶಿಗಳ ಪ್ರತಿಕೂಲಕ್ಕೆ ಪರಿಣಾಮವಾಗಿ ಬೀರ್ತದೆ. ಇದು ಮಾನವನ ಮಾನಸಿಕ ದೈಹಿಕ ಆರೋಗ್ಯದ ಮೇಲೆ ಮಾನಸಿಕ ಒತ್ತಡ, ಮಾನಸಿಕ ಖಿನ್ನತೆ, ಕಿವುಡತನ, ಅಧಿಕ ರಕ್ತದೊತ್ತಡ, ನಿದ್ರಾಹೀನತೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕಾರಣವಾಗಿ ಮಾರ್ಪಟ್ಟಿದೆ. ಕ್ರೈಸ್ತರಾದ ನಾವುಗಳು ಒಂದು ಸಾರಿ ಯೋಚನೆ ಮಾಡಬೇಕು, ಇಂತಹ ಮಾಲಿನ್ಯದಲ್ಲಿ ನಮ್ಮ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ. ಉಷ್ಣ ಮಾಲಿನ್ಯದಲ್ಲಿ ನಮ್ಮ ಪಾತ್ರ ಎಷ್ಟು, ಭೂಮಾಲಿನ್ಯದಲ್ಲಿ ನಮ್ಮ ಪಾತ್ರ ಎಷ್ಟು, ವಾಯು ಮಾಲಿನ್ಯದಲ್ಲಿ ನಮ್ಮ ಪಾತ್ರ ಎಷ್ಟು, ಜಲ ಮಾಲಿನ್ಯದಲ್ಲಿ ನಮ್ಮ ಪಾತ್ರ ಎಷ್ಟು, ಶಬ್ದ ಮಾಲಿನ್ಯದಲ್ಲಿ ನಮ್ಮ ಪಾತ್ರ ಎಷ್ಟು ಎಂಬುದಾಗಿ. ಸೊ 4ನೇದು ಲೈಟ್ ಪೊಲ್ಯೂಷನ್, ಬೆಳಕಿನ ಮಾಲಿನ್ಯ. ಸೊ ಈ ಬೆಳಕಿನ ಮಾಲಿನ್ಯ ಜನರಿಗೆ ತಲೆನೋವು, ಆಯಾಸ, ಒತ್ತಡ, ಆತಂಕಗಳನ್ನು ಉಂಟು ಮಾಡ್ತದೆ. ಅನೇಕ ಮನುಷ್ಯರು ತಮ್ಮ ಪ್ರೌಢಿಯನ್ನ ತೋರಿಸುವುದಕ್ಕೋಸ್ಕರವಾಗಿ ತಮ್ಮ ಮನೆಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚಾದಂತಹ ಲೈಟ್ಗಳನ್ನು ಉಪಯೋಗಿಸುವಂಥದ್ದು. ಇದು ಪ್ರಾಣಿ ಪಕ್ಷಿಗಳಿಗೂ ಅವುಗಳ ಇರುವಿಕೆಗೆ ಅಡ್ಡ ಪರಿಣಾಮವಾಗಿ ಮಾರ್ಪಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಕೊನೆಯದಾಗಿ ರೇಡಿಯೋ ಆಕ್ಟಿವ್ ಪೊಲ್ಯೂಷನ್, ವಿಕಿರಣಶೀಲ ಮಾಲಿನ್ಯ. ಪ್ರತ್ಯೇಕವಾಗಿ ನಾವು ಉಪಯೋಗಿಸುವಂತಹ ಮೊಬೈಲ್, ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವೆ, ಡೋಂಟ್ ಯೂಸ್ ಮೊಬೈಲ್ ಟೂ ಮಚ್, ಇಟ್ ವಿಲ್ ಹಾರ್ಮ್ ಯುವರ್ ಹೆಲ್ತ್. ಇದು ನಿನ್ನ ಆರೋಗ್ಯವನ್ನು ಹದಗೆಡುತ್ತದೆ. ಅಂದರೆ ಈ ರೀತಿ ವಿವಿಧ ಆಯಾಮಗಳಲ್ಲಿ ಇಂದು ಪರಿಸರ ಮಾಲಿನ್ಯವಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಹೀಗಿರುವಾಗ ದೇವರ ಮಕ್ಕಳಾದ ನಾವುಗಳು ಅಥವಾ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ಪವಿತ್ರ ಜೀವಿತವನ್ನ ಜೀವಿಸುತ್ತಿರುವ ನಾವುಗಳು ಯಾವ ರೀತಿಯಾಗಿ
ದೇವರ ಸೃಷ್ಟಿಯಾದಂತಹ ಪರಿಸರವನ್ನ ಸಂರಕ್ಷಿಸಬೇಕು ಎಂಬ ವಿಚಾರದ ಕುರಿತಾಗಿ ನಾವು ಸಭೆಯಾಗಿ ಸಂಘಗಳಾಗಿ ಇವುಗಳ ಕುರಿತಾಗಿ ಅವಲೋಕನ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ನೋಡಿ, ಇಂದು ಅನೇಕ ಮೇನ್ಲೈನ್ ಸಭೆಗಳು ಇವುಗಳ ಕುರಿತಾಗಿ ಕಲಿಯುವಂಥದ್ದು, ಇವುಗಳಲ್ಲಿ ತಮ್ಮ ಯೌವನಸ್ಥರನ್ನ ತೊಡಗಿಸಿಕೊಳ್ಳುವಂಥದ್ದನ್ನು ನಾವು ಕಾಣುತ್ತೇವೆ. ಆದರೆ ಪೆಂಥೆಕೋಸ್ಟ್ ಸಭೆಗಳಾದ ನಾವುಗಳು ನಮಗೂ ಇದಕ್ಕೂ ಯಾವ ಸಂಬಂಧವಿಲ್ಲವೆಂಬುದಾಗಿ ಜೀವಿಸುವಂಥವರಾಗಿದ್ದೇವೆ. ನೋಡಿ, ನಮ್ಮ ಪಿತೃಗಳು ಪರಿಸರವನ್ನ ಸಂರಕ್ಷಿಸಿದರ ಫಲವಾಗಿ ಇಂದು ನಾವು ಬದುಕಿದ್ದೇವೆ. ನಮ್ಮ ಪಿತೃಗಳು ಪರಿಸರವನ್ನ ಆಳುಗೆಡವದೆ ಅದನ್ನ ತಕ್ಕ ಮಟ್ಟಿಗೆ ಸಂರಕ್ಷಿಸಿದರ ಫಲವಾಗಿ ಇಂದು ನಾವು ಬದುಕ್ತಾ ಇದ್ದೇವೆ. ಆದಾಗ್ಯೂ ಇಂದು ನೋಡಿ, ಇಂದು ನಮಗೆ ಶುದ್ಧವಾದ ನೀರು ಇಲ್ಲ, ಶುದ್ಧವಾದ ಗಾಳಿ ಇಲ್ಲ. ಇಂದು ನಾವು ಸೇವಿಸುತ್ತಿರುವಂತಹ ನೀರು, ನಾವು ಕುಡಿಯುತ್ತಿರುವಂತಹ ನೀರು, ನಾವು ಸೇವಿಸುತ್ತಿರುವಂತಹ ಆಹಾರ, ನಾವು ಉಸಿರಾಡುತ್ತಿರುವಂತಹ ವಾಯು ಎಲ್ಲವೂ ಮಾಲಿನ್ಯದಿಂದ ತುಂಬಿದೆ. 2024ರಲ್ಲಿ ದೇವರ ಸೃಷ್ಟಿ ಈ ಒಂದು ಪರಿಸ್ಥಿತಿಗೆ ಬಂದಿರುವುದಾದರೆ ಕರ್ತನ ಬರೋಣವು ಇನ್ನು 20, 50, 100 ವರ್ಷ ತಡವಾದರೆ ನಮ್ಮ ಪರಿಸರದ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತದೆ ಎಂಬುದನ್ನ ನಾವು ಯೋಚಿಸಬೇಕಾದಂಥದ್ದು ಬಹಳ ಸತ್ಯ. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಆದಿಯಲ್ಲಿ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡ್ದ. ದೇವರು ಬೆಳಕಾಗಲಿ ಎನ್ನಲು ಬೆಳಕಾಗಿತ್ತು. ದೇವರು ಅದನ್ನು ಒಳ್ಳೆಯದೆಂದು ನೋಡ್ದ. ದೇವರು ಆಕಾಶದ ಕೆಳಗಿರುವ ನೀರು ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಿಕೊಳ್ಳಲು ಎಂದನು. ಅದು ಒಳ್ಳೆಯದೆಂದು ನೋಡ್ದ. ಭೂಮಿಯ ಮೇಲೆ ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನ ಬೆಳೆಸಲಿ ಎಂಬುದಾಗಿ ಹೇಳ್ದ. ಅದು ಒಳ್ಳೆಯದೆಂದು ನೋಡ್ದ. ವಿವಿಧ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿಕೊಳ್ಳಲು ಎಂಬುದಾಗಿ ಹೇಳ್ದ. ಅದು ಒಳ್ಳೆಯದೆಂದು ನೋಡ್ದ. ಆಕಾಶದಲ್ಲಿ ಬೆಳಕನ್ನ, ಹಗಲನ್ನ, ഇരുಳನ್ನ ಬೇರೆ ಮಾಡ್ದ. ಅದನ್ನು ಒಳ್ಳೆಯದೆಂದು ನೋಡ್ದ. ಗುಂಪು ಗುಂಪಾಗಿ ಚಲಿಸುವ ಜಲಜಂತುಗಳನ್ನ ಉಂಟು ಮಾಡ್ದ. ಅದನ್ನು ಒಳ್ಳೆಯದೆಂದು ನೋಡ್ದ. ಹೀಗೆ ದೇವರು ಸೃಷ್ಟಿ ಮಾಡಿದಂತಹ ಪ್ರತಿಯೊಂದು ಸೃಷ್ಟಿಯು ಒಂದು ಪರಿಪೂರ್ಣವಾದ ಸೃಷ್ಟಿಯಾಗಿತ್ತು. ದೇವರು ಆದಾಮನನ್ನ ಏದೇನ್ ತೋಟವನ್ನ ಕಾಯುವುದಕ್ಕೂ ವ್ಯವಸಾಯ ಮಾಡುವುದಕ್ಕೂ ಇಟ್ಟಂತಹ ಸಂದರ್ಭದಲ್ಲಿ ಆದಾಮನಿಗೆ ಶುದ್ಧವಾದ ವಾಯು ಸಿಗ್ತಾ ಇತ್ತು, ಶುದ್ಧವಾದ ನೀರು ಸಿಗ್ತಾ ಇತ್ತು, ಶುದ್ಧವಾದ ಆಹಾರ ಸಿಗ್ತಾ ಇತ್ತು. ಅಂದ್ರೆ ದೇವರ ಸೃಷ್ಟಿ ಪರಿಪೂರ್ಣವಾದ ಸೃಷ್ಟಿಯಾಗಿತ್ತು, ಶುದ್ಧವಾದ ಸೃಷ್ಟಿಯಾಗಿತ್ತು. ಆದರೆ 19ನೇ ಶತಮಾನ, 18ನೇ ಶತಮಾನ, 19ನೇ ಶತಮಾನ ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿ ಉಂಟಾಯಿತು, ಜನರು ಸ್ವಾರ್ಥವುಳ್ಳವರಾಗಿ ಹಣ ಸಂಪಾದಿಸಬೇಕೆಂಬ ಬಯಕೆಯಿಂದ ಪರಿಸರವನ್ನ ಬದಿಗೊತ್ತಿ ಕಾರ್ಖಾನೆಗಳನ್ನು ಪ್ರಾರಂಭಿಸುವುದಕ್ಕೆ ಪ್ರಾರಂಭಿಸಿದರು. ಹೀಗೆ ಕಾರ್ಖಾನೆಗಳು ಉಂಟು ಮಾಡಿದಾಗ ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಳ್ಳದೆ ಅದನ್ನು ಮುಂದುವರಿಸಿಕೊಂಡು ಹೋದರು. ಬದುಕುವುದಕ್ಕೆ ಕೈಗಾರಿಕೆಗಳು ಅತ್ಯಮೂಲ್ಯ, ಇದರಲ್ಲಿ ಯಾವ ಸಂಶಯವಿಲ್ಲ. ಆದರೆ ನೋಡಿ, ಒಂದು ಅಧ್ಯಯನವನ್ನು ನಾನು ಮಾಡಿದೆ ಸುಮಾರು 2-3 ವರ್ಷಗಳ ಹಿಂದೆ. ಅದರಲ್ಲಿ ವಾಯು ಮಾಲಿನ್ಯದ ಕುರಿತಾಗಿ ನಾನು ಕಲಿತಂತಹ ಒಂದು ವಿಚಾರ ಏನು ಗೊತ್ತಾ? ಕೈಗಾರಿಕೆಗಳಿಂದ
ಹೊರಬರುವ ವಾಯು ಮಾಲಿನ್ಯಕ್ಕಿಂತ ಅಧಿಕವಾದ ವಾಯು ಮಾಲಿನ್ಯ ನಾವು ಉಪಯೋಗಿಸುವ ವಾಹನಗಳ ಮೂಲಕ ಹೊರಬರುವಂಥದ್ದಾಗಿದೆ. ಸರಿಯಾದ ಸಮಯದಲ್ಲಿ ನಮ್ಮ ವಾಹನವನ್ನು ದುರಸ್ತಿ ಮಾಡಿಸದೆ, ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗಿಸದೆ ಇರುವುದರಿಂದ ನಾವು ಉಪಯೋಗಿಸುವ ವಾಹನದ ಮೂಲಕ ದೇವರು ಸೃಷ್ಟಿ ಮಾಡಿರುವಂತಹ ಪರಿಸರ ಮಾಲಿನ್ಯವಾಗ್ತಾ ಇದೆ. ಸೊ ಎರಡನೇದು, ಅದಕ್ಕಿಂತಲೂ ಅಧಿಕ ಮಾಲಿನ್ಯವನ್ನು ತರುವಂತಹ ಒಂದು ಕಾರ್ಯ ಯಾವುದು ಗೊತ್ತಾ? ಧೂಮಪಾನ. ದೇವರ ಮಕ್ಕಳಾಗಿರುವಂತಹ ನಾವುಗಳು ಧೂಮಪಾನವನ್ನು ಮಾಡದೇ ಇದ್ದಾಗ್ಯೂ ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುವಂತಹ ಅನೇಕರು ಈ ಧೂಮಪಾನದ ವ್ಯಸನಿಗಳಾಗಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಈಗಲೂ ನಮ್ಮ ಕ್ರೈಸ್ತರೆಂಬುದಾಗಿ ಹೇಳುವಂತಹ ಅನೇಕರು ಇವುಗಳ ದಾಸರಾಗಿರುವಂಥದ್ದು ನಗ್ನ ಸತ್ಯ. ಅದನ್ನು ಯಾರಿಂದಲೂ ಅಲ್ಲಗಳೆಯುವುದಕ್ಕೆ ಸಾಧ್ಯವಿಲ್ಲ. ಅಂದರೆ ದೇವರ ಮಕ್ಕಳೆಂಬುದಾಗಿ ಹೇಳಿಕೊಳ್ಳುವ ನಾವುಗಳು ದೇವರ ಸೃಷ್ಟಿಯಾದಂತಹ ಪರಿಸರವನ್ನ ಅನೇಕ ವಿಧಗಳಲ್ಲಿ ಮಾಲಿನ್ಯಪಡಿಸುವಂತವರಾಗಿದ್ದೇವೆ. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡಿದ್ವಿ, ದೇವರು ಪ್ರತಿಯೊಂದು ಸೃಷ್ಟಿಯನ್ನ ನೋಡಿ ಹೇಳ್ತಾ ಇಟ್ ಈಸ್ ಗುಡ್, ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಹೀಗೆ ಒಳ್ಳೆಯದಾಗಿ ಸೃಷ್ಟಿ ಮಾಡಿದ ಸೃಷ್ಟಿಯನ್ನ ಮಾನವ ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಮಾಲಿನ್ಯಪಡಿಸಿರುವಾಗ ದೇವರ ಮಕ್ಕಳೆಂಬುದಾಗಿ ಹೇಳಿಕೊಳ್ಳುತ್ತಿರುವ ನಾವುಗಳು ನಮ್ಮನ್ನ ಇದರಲ್ಲಿ ತೊಡಗಿಸಿಕೊಳ್ಳದೆ ಇರುವಂಥದ್ದು ನಿಜವಾಗಲೂ ಅತ್ಯಂತ ಕ್ಲೇಶಕರವಾದಂತಹ ಸಂಗತಿಯಾಗಿದೆ. ನೋಡಿ, 24ನೇ ಕೀರ್ತನೆಯಲ್ಲಿ ನಾವು ನೋಡಿದ್ದೀವಿ, ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು. ಸೊ ಹೀಗಿರುವಾಗ ದೇವರ ಸೃಷ್ಟಿಯಾದಂತಹ ಭೂಮಿಯನ್ನ ಸಂರಕ್ಷಿಸಬೇಕಾದಂತಹ ಹೊಣೆ ನನ್ನ ಮೇಲೆ ಇದೆ ಎಂಬುದನ್ನ ನಾವುಗಳು ಮರಿಬಾರದು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಸಾಧ್ಯವಾದಷ್ಟು ನಮ್ಮ ಮೂಲಕ ಪರಿಸರಕ್ಕೆ ಮಾಲಿನ್ಯವಾಗಬಹುದಾದಂತಹ ಕಾರ್ಯಗಳನ್ನು ಬದಿಗೊತ್ತಿ ನಮ್ಮ ಮೂಲಕ ಪರಿಸರಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುವಂಥದ್ದು. ಮಹಾತ್ಮ ಗಾಂಧಿಯವರು ಹೇಳಿರುವಂಥ ಒಂದು ಮಾತು, ಹನಿ ಹನಿಗೂಡಿದರೆ ಹಳ್ಳ. ನಾವು ನೆನೆಸ್ತೇವೆ, ನಾನು ಒಂದು ಪ್ಲಾಸ್ಟಿಕ್ ಅನ್ನು ಸುಡೋದ್ರಿಂದ ಏನು ಮಹಾ, ನಾನು ಒಂದು ರಬ್ಬರನ್ನು ಸುಡೋದ್ರಿಂದ ಏನು ಮಹಾ, ಸೊ ನಾನು ನನ್ನ ಮನೆಯ ಮಾಲಿನ್ಯ ನೀರನ್ನು ಕೆರೆಗೆ ಹಾಕೋದ್ರಿಂದ ಏನು ಮಹಾ ಎಂಬುದಾಗಿ ನಾವು ನೆನೆಸ್ಕೊಂಡ್ರೆ, ಈಗ ಪ್ರತಿಯೊಬ್ಬರು ನೆನೆಸುವುದರ ಮೂಲಕ ಏನಾಗ್ತಾ ಇದೆ, ಪರಿಸರಕ್ಕೆ ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ. ಪ್ರಿಯರೇ, ಇದು ಒಂದು ಆಧ್ಯಾತ್ಮಿಕವಾದಂತಹ ಸಂದೇಶ ಅಲ್ಲದೆ ಇದ್ದಾಗ್ಯೂ ವಿ ಮಸ್ಟ್ ಸಿ ದ ರೆಸ್ಪಾನ್ಸಿಬಿಲಿಟಿ. ನಾವು ನಮ್ಮ ಜವಾಬ್ದಾರಿಯನ್ನ ಅರ್ಥಕೊಳ್ಬೇಕು. ಸೊ ಇಂದು ನಾವು ಏನನ್ನಾದರೂ ಮಾಡಿ ಹೋಗ್ತೇವೆ, ಆದರೆ ಇದರ ಅನಂತರ ಫಲವನ್ನ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅನುಭವಿಸುತ್ತಾರೆ ಎಂಬುದನ್ನು ನಾವುಗಳು ಮರಿಬಾರದು. ಇಸ್ಕಿಯನ ವಿಚಾರವಾಗಿ ನಾವು ಕಲಿತೇವೆ. ಇಸ್ಕಿಯನು ಮರಣಕರವಾದ ರೋಗದಲ್ಲಿ ಬಿದ್ದ. ಪ್ರವಾದಿಯಾದ ಯೆಶಾಯ ಅವನ ಬಳಿ ಬಂದು ಹೇಳ್ತಾ ಇದ್ದಾನೆ, ಕಾರ್ಯಗಳನ್ನ ಸರಿ ಮಾಡಿಸ್ಕೋ. ನಂತರವಾಗಿ ಅವನು ಪ್ರಾರ್ಥನೆ ಮಾಡ್ದ, ದೇವರು ಬಿಡುಗಡೆ ಕೊಟ್ಟ. ಇದನ್ನ ಕೇಳಿದಂತಹ ಬಾಬೇಲಿನ ಅರಸ ತನ್ನ ಸಹಾಯಕರನ್ನ ಕಳಿಸ್ಕೊಟ್ಟ. ಬಂದಂಥವ್ನು ಏನು ಮಾಡ್ದ, ಎಲ್ಲವನ್ನ ತೋರಿಸ್ಕೊಟ್ಟ. ಆಗ ಸರ್ವಶಕ್ತನಾದ ದೇವರು ಪ್ರವಾದಿಯ ಮೂಲಕ ಹೇಳ್ತಾ ಇದ್ದಾನೆ, ನೀನು ಮಾಡಿದಂಥದ್ದು ಮಹಾ ಕೆಟ್ಟ ಕಾರ್ಯ. ಆದರೆ
ನಿನ್ನ ಕಾಲದ ನಂತರವಾಗಿ ಇವೆಲ್ಲವೂ ಆ ಬೇಲಿಗೆ ಒಯ್ಯಲ್ಪಡ್ತದೆ. ಅಲ್ಲಿ ಇಸ್ಕೆ ಹೇಳುವಂಥದ್ದು, ಪರವಾಗಿಲ್ಲ, ನನ್ನ ಕಾಲದಲ್ಲಿ ಆರಾಮು. ಇವತ್ತು ದೇವರ ಮಕ್ಕಳೆಂಬುದಾಗಿ ಹೇಳಿಕೊಳ್ಳುವಂಥ ನಾವುಗಳು ಯೋಚಿಸುವಂಥದ್ದು ಇದೆ. ಸೊ ನಾನು ಆರಾಮ್, ನನಗೆ ಆರಾಮು, ನನ್ನ ಪಕ್ಕದಲ್ಲಿ ಏನಾದರೂ ನನಗೆ ತೊಂದರೆ ಇಲ್ಲ, ನನ್ನ ನೆರೆಯವನಿಗೆ ಏನಾದರೂ ನನಗೆ ತೊಂದರೆ ಇಲ್ಲ, ಐ ಆಮ್ ಓಕೆ. ಸೊ ನಮ್ಮ ಪ್ರಾರ್ಥನೆಯು ಇದೇ ರೀತಿಯಾಗಿದೆ. ಐ ಆಮ್ ಫಾರ್ ಅಸ್. ನಮ್ಮ ಪ್ರಾರ್ಥನೆ ನಮಗಾಗಿ ಮಾತ್ರ, ನಮ್ಮ ಏಳಿಗೆಗೋಸ್ಕರವಾಗಿ, ನಮ್ಮ ಆರ್ಥಿಕತೆಗೋಸ್ಕರವಾಗಿ. ನಮ್ಮ ಭಕ್ತಿ ಕೇವಲ ನಮ್ಮ ಆರ್ಥಿಕತೆಯ ಏಳಿಗೆಗೋಸ್ಕರವಾಗಿ ಮಾತ್ರ. ಸೊ ನಾವು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುತ್ತಿರುವ ನಾವುಗಳು ಯೇಸು ಕ್ರಿಸ್ತರು ನಮಗೆ ಕೊಟ್ಟ ಜವಾಬ್ದಾರಿಯನ್ನ ಎಳ್ಳಷ್ಟು ಪಾಲಿಸುತ್ತಿಲ್ಲ. ಪ್ರಿಯರೇ, ಈ ಪರಿಸರಕ್ಕೆ ನಮ್ಮ ಕೊಡುಗೆ ಏನು? ದೇವರು ನಮಗೆ ವಾಸ ಮಾಡುವುದಕ್ಕೆ ಈ ಭೂಮಿಯನ್ನ, ದೇವರು ನಮಗೆ ವಾಸ ಮಾಡುವುದಕ್ಕೆ ಈ ಸ್ಥಳವನ್ನು ಕೊಟ್ಟಿರುವಾಗ, ನಮ್ಮ ಈ ಮಿತಿಯಾದ ಆಯುಸ್ಸಿನಲ್ಲಿ ಪರಿಸರಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದೇವೆ? ಪರಿಸರದಿಂದ ಹೊಂದಿಕೊಂಡಿರುವಂಥದ್ದಲ್ಲದೆ. ಸೊ ಮಹಾತ್ಮ ಗಾಂಧಿ ಹೇಳಿರುವಂಥ ಒಂದು ಮಾತು, ಭೂಮಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಹೊರತು ನಮ್ಮ ಅತ್ಯಾಗ್ರಹಗಳನ್ನು ಪೂರೈಸುವಂಥದ್ದಲ್ಲ. ದೇವರು ಕೊಟ್ಟಿರುವಂತಹ ಈ ಭೂಮಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೆ ಇರುವಂಥದ್ದು. ಆದರೆ ಇವತ್ತು ಚಿಕ್ಕವನಿಂದ ಹಿಡಿದು ದೊಡ್ಡವನ ತನಕ, ಕೂಲಿ ಕಾರ್ಮಿಕನಿಂದ ಹಿಡಿದು ಕೈಗಾರಿಕೋದ್ಯಮ ತನಕ, ವಿಶ್ವಾಸಿಯಿಂದ ಹಿಡಿದು ಬಿಷಪ್ ತನಕ, ಇಲ್ಲ ರೆವರೆಂಡ್ ತನಕ, ಪ್ರತಿಯೊಬ್ಬನು ಭೂಮಿಯನ್ನ ಉಪಯೋಗಿಸುವಂಥದ್ದು ತನ್ನ ಅವಶ್ಯಕತೆಗಳಿಗಾಗಿ ಅಲ್ಲ, ತನ್ನ ಅತ್ಯಾಗ್ರಹಗಳಿಗಾಗಿ. BL ರೋಡಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ, ಮಹಾತ್ಮ ಗಾಂಧಿ ಬರೆದಿರುವಂತಹ ಈ ಒಂದು ಹೇಳಿಕೆಯನ್ನ. ಪ್ರಿಯರೇ, ಒಮ್ಮೆ ಯೋಚನೆ ಮಾಡಿ ನೋಡಿ, ನಾವು ಪರಿಸರಕ್ಕೆ ಯಾವ ಕೊಡುಗೆಯನ್ನ ಕೊಡ್ತಾ ಇದ್ದೇವೆ ನೋಡಿ. ಈ ಒಂದು ಪರಿಸ್ಥಿತಿ ಮುಂದುವರೆದ್ರೆ, ಪ್ರತ್ಯೇಕವಾಗಿ ಬೆಂಗಳೂರಿನಲ್ಲಿ ನೀರಿನ ಅಭಾವದ ಕುರಿತಾಗಿ ಕಳೆದ 2-3 ತಿಂಗಳು ಅನುಭವಿಸಿರುವಂಥದ್ದು ಈಗಲೂ ನಾವು ಅನುಭವಿಸ್ತಾ ಇದ್ದೇವೆ, ಅದರ ಅನಂತರ ಫಲವನ್ನ. ಇದಕ್ಕೆ ಕಾರಣ ಏನು? ಬೆಂಗಳೂರು ಕೆರೆಗಳ ನಾಡು, ಆದರೆ ಇವತ್ತು ಸ್ವಾರ್ಥತೆಯಿಂದ ಕೆರೆಗಳು ನಗರಗಳಾಗಿ ಮಾರ್ಪಟ್ಟು ನೀರಿನ ಅಭಾವ ಏರ್ಪಟ್ಟಿರುವಂಥದ್ದನ್ನು ನಾವು ಕಾಣ್ತೇವೆ. ಇದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಲ್ಲ, ಬರುತ್ತಾ ಬರುತ್ತಾ ಪ್ರತಿಯೊಂದು ಸ್ಥಳಗಳಿಗೆ ಇದು ವಿಸ್ತರಿಸುವಂಥದ್ದಾಗಿದೆ. ಸೊ ಇದಕ್ಕೆ ಕಾರಣ ಅನ್ನುವಂಥದ್ದು ಮನುಷ್ಯನ ಅತ್ಯಾಗ್ರಹ. ದೇವರು ಭೂಮಿಯನ್ನ ಸೃಷ್ಟಿ ಮಾಡಿರುವಂಥದ್ದು ಮನುಷ್ಯನ ಅವಶ್ಯಕತೆಗಳನ್ನು ಪೂರೈಸುವುದಕ್ಕೋಸ್ಕರವಾಗಿ. ಆದರೆ ಇವತ್ತು ಮನುಷ್ಯ ತನ್ನ ಅತ್ಯಾಗ್ರಹಗಳನ್ನು ಪೂರೈಸುವುದಕ್ಕಾಗಿ ದೇವರು ಸೃಷ್ಟಿ ಮಾಡಿರುವಂತಹ ಸೃಷ್ಟಿಯನ್ನ ಮಾಲಿನ್ಯಪಡಿಸುವಂತವನಾಗಿ ಮಾರ್ಪಟ್ಟಿದ್ದಾನೆ. ಇದರಲ್ಲಿ ಕ್ರೈಸ್ತರು ಸಹ ಹೊರತಾಗಿಲ್ಲ ಅನ್ನುವಂಥದ್ದು ಅತ್ಯಂತ ದುರ್ದೈವದ ಸಂಗತಿಯಾಗಿದೆ. ಕಾರಣ ನಾವು ಮಾತ್ರ ಹೇಳುವಂಥದ್ದು, ನಾವು ಸೃಷ್ಟಿಕರ್ತನಾದ ದೇವರ ಮಕ್ಕಳು. ನಮ್ಮ ದೇವರು ಆಕಾಶವನ್ನು ಉಂಟು ಮಾಡಿರುವಂಥದ್ದು, ನಮ್ಮ ದೇವರು ಭೂಮಿಯನ್ನು ಉಂಟು ಮಾಡಿರುವಂಥದ್ದು, ನಮ್ಮ ದೇವರು ಜಲಚರಾಚರಗಳನ್ನು ಉಂಟು ಮಾಡಿರುವಂಥದ್ದು, ನಮ್ಮ ದೇವರು ವೃಕ್ಷ ಸಸ್ಯಾದಿಗಳನ್ನು ಉಂಟು ಮಾಡಿರುವಂಥದ್ದು. ಆದರೆ ಆ ದೇವರ ಮಕ್ಕಳಾದ ನಾವುಗಳೇ ಈ ಪರಿಸರವನ್ನ ಹಾಳುಗೆಡುತ್ತಿರುವಂಥದ್ದು ಅತ್ಯಂತ ಶೋಚನೀಯವಾದ ಸಂಗತಿ.
ಪ್ರಿಯರೇ, ಈ ಮುಂಜಾನೆಯಲ್ಲಿ ಸೃಷ್ಟಿ ದೇವರ ಮಹತ್ವವನ್ನು ವರ್ಣಿಸುತ್ತದೆ ಎಂಬ ವಿಚಾರವಾಗಿ ಮಾತನಾಡಬೇಕೆಂಬುದಾಗಿ ನಾನು ಬಯಸ್ತೇ. ಆದರೆ ಅದಕ್ಕಿಂತಲೂ ಮಿಗಿಲಾಗಿ ನಾವು ದೇವರ ಮಕ್ಕಳಾಗಿರುವ ನಾವುಗಳು ದೇವರು ಸೃಷ್ಟಿ ಮಾಡಿರುವ ಪರಿಸರಕ್ಕೆ ನಾವು ಮಾಡುತ್ತಿರುವಂತಹ ಮಾಲಿನ್ಯದ ಕುರಿತಾಗಿ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ನಿಮ್ಮ ಆಧ್ಯಾತ್ಮಿಕ ಚಿಂತೆಯನ್ನು ಬಿಟ್ಟು ಒಬ್ಬ ಸಾಧಾರಣ ಮನುಷ್ಯರಾಗಿ ಯೋಚನೆ ಮಾಡ್ರಿ. ಪ್ರತ್ಯೇಕವಾಗಿ ನಾವು ಎಲ್ಲವನ್ನ ಆಧ್ಯಾತ್ಮಿಕತೆಯಲ್ಲಿ ಚಿಂತಿಸುವಂಥವರು. ಎಲ್ಲವೂ ಆಧ್ಯಾತ್ಮಿಕತೆ ನಮಗೆ, ಆದರೆ ಎಲ್ಲ ನಾಟಕ ಅನ್ನೋದು ಮಾತ್ರ ಸತ್ಯ. ಆಧ್ಯಾತ್ಮಿಕತೆಯ ಆ ಒಂದು ಹುಂಗಿನಿಂದ ಹೊರಬಂದು ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡ್ರಿ. ಒಬ್ಬ ಸಾಧಾರಣ ಪ್ರಜೆಯಾಗಿ ಯೋಚನೆ ಮಾಡ್ರಿ. ಒಬ್ಬ ಭಾರತೀಯ ಪ್ರಜೆಯಾಗಿ ಯೋಚನೆ ಮಾಡ್ರಿ. ಒಬ್ಬ ಕನ್ನಡಿಗನಾಗಿ ಯೋಚನೆ ಮಾಡ್ರಿ. ನನ್ನ ಪರಿಸರಕ್ಕೆ ನನ್ನ ಕೊಡುಗೆ ಏನು? ವಾಟ್ ಈಸ್ ಮೈ ಕಾಂಟ್ರಿಬ್ಯೂಷನ್ ಟು ಮೈ ಸೊಸೈಟಿ, ಟು ಮೈ ಕ್ಲೈಮೇಟ್? ಸೊ ನಾನು ಹೇಳುವಂಥದ್ದು, ಬೆಂಗಳೂರಿನಲ್ಲಿರುವಂಥ ಒಂದೊಂದು ಸಭೆ ಒಂದೊಂದು ಗಿಡಗಳನ್ನ ನೆಟ್ಟಿ ಅದು ಮರವಾಗಿ ಬೆಳೆದರೆ, ಪ್ರಿಯ ಕ್ರೈಸ್ತರೇ, ಇದು ನಾವು ನಮ್ಮ ಸಮಾಜಕ್ಕೆ, ನಮ್ಮ ಪರಿಸರಕ್ಕೆ ಕೊಡುವಂತಹ ಅತ್ಯಂತ ಅತ್ಯಮೂಲ್ಯವಾದ ಕೊಡುಗೆ. ನಮ್ಮ ಜನರಿಗೆ ಉಸಿರಾಡುವುದಕ್ಕೆ ಒಂದು ಶುದ್ಧವಾದಂತಹ ಆಕ್ಸಿಜನ್ ಅನ್ನ, ಆಮ್ಲಜನಕವನ್ನ ನಾವು ಕೊಡದೆ ಸುವಾರ್ತೆಯನ್ನ ಹೇಳುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ನೋಡಿ, ಒಬ್ಬ ಆರೋಗ್ಯವಂತ ವ್ಯಕ್ತಿಯಾಗಿರ್ಬೇಕಾದ್ರೆ ಅವನಿಗೆ ಶುದ್ಧವಾದ ವಾಯು ಅವಶ್ಯ, ಶುದ್ಧವಾದಂತಹ ನೀರು ಅವಶ್ಯ, ಶುದ್ಧವಾದಂತಹ ಆಹಾರ ಅವಶ್ಯ. ಸೊ ಇದಕ್ಕೆ ಬೇಕಾದಂತಹ ಕಾರ್ಯಗಳನ್ನ ಮಾಡದೆ ಸೊ ನಾಳೆ ನನ್ನನ್ನು ಸಭೆಯಿಂದ ಹೊರಗಾಗ್ತಾರೋ ಗೊತ್ತಿಲ್ಲ, ನೋ ಪ್ರಾಬ್ಲಮ್. ಬಟ್ ಟೆಲ್ ಮೀ, ಯೋಚನೆ ಮಾಡಿ, ನಿಮ್ಮ ಆಧ್ಯಾತ್ಮಿಕದ ಹುಂಗಿನಿಂದ ಹೊರಗೆ ಬಂದು ಯೋಚನೆ ಮಾಡಿ. ದೇವರು ಸೃಷ್ಟಿಸಿದಂಥದ್ದು ಪರಿಪೂರ್ಣವಾದ ಸೃಷ್ಟಿಯಾಗಿತ್ತು. ಆದರೆ ಇವತ್ತು ನಾವು ಸೇವಿಸುವಂತಹ ಆಹಾರ ಮಾಲಿನ್ಯ, ನಾವು ಕುಡಿಯುವಂತಹ ನೀರು ಮಾಲಿನ್ಯ, ನಾವು ಉಸಿರಾಡುವಂತಹ ಗಾಳಿ ಮಾಲಿನ್ಯ, ಎಲ್ಲವೂ ಮಾಲಿನ್ಯವಾಗಿ ಮಾರ್ಪಟ್ಟಿರುವಾಗ ಇದರಲ್ಲಿ ನನ್ನ ಪಾತ್ರ ಎಷ್ಟರ ಮಟ್ಟಿಗೆ ಇದೆ? ಒಂದು ಸಭೆ, ಒಂದು ಮರವನ್ನ ದೇವರು ನಿಮಗೆ ಪಾಲಿಸುವುದಕ್ಕೆ, ನಾನು ಮತ್ತೆ ಹೇಳ್ತೇನೆ, ಭೂಮಿಯ ಯಜಮಾನ ಸರ್ವಶಕ್ತನಾದ ದೇವರು. 24ನೇ ಕೀರ್ತನೆ ಹೇಳ್ತಾ ಇದೆ, ಭೂಮಿಯು ಅದರಲ್ಲಿರುವ ಸಮಸ್ತವು ಕರ್ತನದು. ವಿ ಆರ್ ಓನ್ಲಿ ದ ಕಸ್ಟೋಡಿಯನ್. ಸೊ ದೇವರು ನಮಗೆ ವಾಸ ಮಾಡುವುದಕ್ಕೆ, ಬೆಂಗಳೂರಲ್ಲಿ ನಮಗೆ ಸಿಕ್ಕುವಂತಹ ಜಾಗ ಅನ್ನುವಂಥದ್ದು ಕೇವಲ 30, 40, 60, 40 ಮಾತ್ರ. ಸೊ ನಮಗೆ ಅದೂ ಇಲ್ಲ. ನಮಗಿರುವಂಥದ್ದು ಕೇವಲ 600 ಅಡಿ ಅಪಾರ್ಟ್ಮೆಂಟು. ಇಲ್ಲಿ ಗಿಡ ಹೋಗ್ಬಿಟ್ಟು ಒಂದು ಬಳ್ಳಿ ನಡಕ್ಕೂ ಆಗೋದಿಲ್ಲ. ಸೊ ವಿ ಆರ್ ದ ಕಸ್ಟೋಡಿಯನ್ ಆಫ್ ದಿಸ್ ಅರ್ತ್. ದೇವರು ಈ ಭೂಮಿಯ ಪಾಲಕನಾಗಿ ನಮಗೆ ಈ ಲೋಕದಲ್ಲಿ ಇಟ್ಟಿರುವಾಗ, ನಮ್ಮ ಆಯುಸ್ಸು ಮುಗಿಯುವುದರ ಒಳಗೆ ಈ ಪರಿಸರಕ್ಕೆ ಶುದ್ಧವಾದ ಗಾಳಿಯನ್ನ, ವಾಯುವನ್ನ ಕೊಡುವುದಕ್ಕೆ ಒಂದು ಮರವನ್ನ ನೆಡುವುದಕ್ಕೆ ನಮ್ಮಿಂದ ಆಗದೆ ಹೋದರೆ ನಾವು ನಿಜವಾಗಲೂ
ಒಂದು ಉತ್ತಮ ಪ್ರಜೆಗಳಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. when others, ಇತರರು 1000 ಮರಗಳನ್ನ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಕಡಿತಿರುವಾಗ, ಸೃಷ್ಟಿಕರ್ತನಾದ ದೇವರ ಮಕ್ಕಳೆಂಬುದಾಗಿ ಹೇಳುತ್ತಿರುವ ನಾವುಗಳು ಒಂದು ಮರವನ್ನ ನಡೆದೇ ಇರುವಂಥದ್ದು, ಬೆಳೆಸದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿಯಾದಂಥದ್ದು? ಒಮ್ಮೆ ಯೋಚನೆ ಮಾಡಿ. ಆದಿಕಾಂಡ 1ನೇ ಅಧ್ಯಾಯ ಹೇಳ್ತಾ ಇದ್ದಲ್ಲ, ಇಟ್ ವಾಸ್ ಗುಡ್ ವೆನ್ ಗಾಡ್ ಕ್ರಿಯೇಟೆಡ್, ಎವ್ರಿಥಿಂಗ್ ವಾಸ್ ಗುಡ್. ಏರ್ ವಾಸ್ ಗುಡ್, ವಾಟರ್ ವಾಸ್ ಗುಡ್, ಪ್ಯೂರ್. ಬಟ್ ಟುಡೇ ಎವ್ರಿಥಿಂಗ್ ಇಸ್ ಅನ್ಪ್ಯೂರ್. ನೀರು ಮಾಲಿನ್ಯ, ಗಾಳಿ ಮಾಲಿನ್ಯ, ಆಹಾರ ಮಾಲಿನ್ಯ, ಎಲ್ಲವೂ ಮಾಲಿನ್ಯವಾಗಿದೆ. ಓಕೆ, ನಾವು ಇನ್ನು ಕೆಲವೊಮ್ಮೆ 5 ವರ್ಷ 10 ವರ್ಷ ಬದುಕಿ ನಾವು ತೀರೋಗ್ಬಿಡ್ತೇವೆ. ಸೊ ವಿ ವಿಲ್ ಫಿನಿಶ್ ಅವರ್ ಲೈಫ್. ಬಟ್ ವಾಟ್ ಅಬೌಟ್ ಅವರ್ ಜನರೇಷನ್? ಸೊ ನಮ್ಮ ತಲೆಮಾರಿಗೆ ನಾವು ಏನು ಬಿಟ್ಟು ಹೋಗ್ತೇವೆ? ಒಮ್ಮೆ ಯೋಚನೆ ಮಾಡಿ ನೋಡ್ರಿ. ಆಕಾಶವು ದೇವರ ಪ್ರಭಾವವನ್ನ ಪ್ರಚುರಪಡಿಸ್ತದೆ, ಗಗನವು ಆತನ ಕೈ ಕೆಲಸವನ್ನ ತಿಳಿಸ್ತದೆ, ದಿನವು ದಿನಕ್ಕೆ ಪ್ರಕಟಿಸ್ತಾ ಇದ್ದದೆ, ರಾತ್ರಿಯು ರಾತ್ರಿಗೆ ಹರಿಯುತ್ತಿರುವುದು, ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರವು ಕೇಳಿಸುವುದಿಲ್ಲ, ಆದರೆ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಅದು ದೇವರ ಸೃಷ್ಟಿ. ಈ ಸೃಷ್ಟಿಯ ಪರಿಪಾಲನೆ ದೇವರ ಮಕ್ಕಳಾದ ನಮ್ಮ ಮೇಲೆ ಇದೆ ಎಂಬುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಐ ಡೋಂಟ್ ನೋ ಎಷ್ಟರ ಮಟ್ಟಿಗೆ ಇದನ್ನು ಆಧ್ಯಾತ್ಮಿಕವಾದ ಒಂದು ಸಂದೇಶ ಅಲ್ಲ ಪ್ರಿಯರೇ. ಇದು ನಥಿಂಗ್ ಇಸ್ ಡೂಯಿಂಗ್ ವಿತ್ ದ ಪ್ರಾಸ್ಪರಿಟಿ, ಬಟ್ ಆಸ್ ಎ ಹ್ಯೂಮನ್, ಒಬ್ಬ ಸಾಮಾನ್ಯ ಪ್ರಜೆಯಾಗಿ, ಒಬ್ಬ ಸಾಮಾನ್ಯ ಭಾರತೀಯನಾಗಿ, ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ, ನಾವು ಅದು ಅಲ್ಲ ಆಕ್ಚುಲಿ. ಸೊ ನಾವು ಎಲ್ಲಿಂದನೋ ಬಂದಿರುವಂಥವರು. ಈ ಜಾಗ, ಈ ಸ್ಥಳ, ಈ ನಾಡು ನಮಗೆ ಬದುಕುವುದಕ್ಕೆ ಅವಕಾಶವನ್ನ ಕೊಟ್ಟಿರುವಾಗ ಈ ಪರಿಸರಕ್ಕೆ ನಮ್ಮ ಕೊಡುಗೆ ಏನಾಗಿರಬೇಕು? ಒಮ್ಮೆ ಯೋಚನೆ ಮಾಡಿ. ಕೈಲಾಗುವಷ್ಟರ ಮಟ್ಟಿಗೆ ನಮ್ಮ ಪರಿಸರ ಸಂರಕ್ಷಣೆಯನ್ನ ನಾವು ಒತ್ತುಕೊಳ್ಳುವ, ನಮ್ಮ ಮುಂದಿನ ತಲೆಮಾರಿಗೆ 100% ಶುದ್ಧವಾದ ವಾಯುವನ್ನ ಕೊಡುವುದಕ್ಕೆ ಆಗದೆ ಹೋದಾಗ್ಯೂ ನಮ್ಮ ಕೈಲಾಗುವಷ್ಟರ ಮಟ್ಟಿಗೆ ಶುದ್ಧವಾದ ಗಾಳಿಯನ್ನ ಕೊಡುವುದಕ್ಕೆ ಒಂದು ಸಸಿಯನ್ನ ನೆಡುವುದರ ಮೂಲಕ ದೇವರ ಸೃಷ್ಟಿಯ ಪರಿಪಾಲನೆಯಲ್ಲಿ ನಮ್ಮನ್ನು ನಾವೇ ತೊಡಗಿಸಿಕೊಳ್ಳುವ. ಆದಿಕಾಂಡ 2ನೇ ಅಧ್ಯಾಯ ಅದರ 17ನೇ ವಾಕ್ಯ ಏನು ಹೇಳ್ತಾ ಇದೆ? 15ನೇ ವಾಕ್ಯ ಹೇಳ್ತಾ ಇದೆ, ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. ವಿ ಆರ್ ದ ಕಸ್ಟೋಡಿಯನ್ ಆಫ್ ಗಾಡ್ಸ್ ಕ್ರಿಯೇಷನ್. ದೇವರ ಸೃಷ್ಟಿಯ ಪರಿಪಾಲಕರು ಮಾತ್ರ ನಾವುಗಳು. ಹೌದು, ನಾವು ಹಣ ಕೊಟ್ಟು ಸ್ಥಳವನ್ನು ಖರೀದಿ ಮಾಡಿದ್ದೇವೆ. ದೇರ್ ಇಸ್ ನೋ ಡೌಟ್. ನಮ್ಮ ಹೆಸರಿನಲ್ಲಿ ಈ ಸ್ಥಳ ಇದೆ, ದೇರ್ ಇಸ್ ನೋ ಡೌಟ್. ಬಟ್ ವಿ ಆರ್ ಓನ್ಲಿ ದ ಕಸ್ಟೋಡಿಯನ್. ನಾವು ಕೇವಲ ಪಾಲಕರು. ಗಾಳಿ ಹೋದ್ರೆ ಮುಗೀತು, ವಿ ಕೆನಾಟ್ ಟೇಕ್ ಇಟ್. ಸೊ ನಮಗಿರುವಂತಹ ನಿತ್ಯ ನಿರಂತರವಾದ ಸ್ಥಳ ಜಾನ್ಸನ್ ಮಾರ್ಕೆಟ್ ಮಾತ್ರ ಬೆಂಗಳೂರಲ್ಲಿ. ಸೊ ಅದಕ್ಕಿಂತ ಮುಂಚೆ ಲೆಟ್ ಅಸ್ ಥಿಂಕ್ ಅಬೌಟ್ ಆಸ್ ಎ ನಾರ್ಮಲ್ ಪೀಪಲ್, ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಯೋಚನೆ ಮಾಡುವ ಈ ಮುಂಜಾನೆಯಲ್ಲಿ ಈ ಒಂದು ಚಿಕ್ಕ ಸಂದೇಶದ ಮೂಲಕ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಯಾವುದು ಕರ್ತನೆ ದೇವರೇ, ನಮ್ಮ ಜವಾಬ್ದಾರಿಯನ್ನ ಅರಿತು ನಮ್ಮ ಜೀವಿತವನ್ನ
ನಿರ್ವಹಿಸುವುದಕ್ಕೆ ಬೇಕಾದಂತಹ ನಿನ್ನ ಜ್ಞಾನವನ್ನು ನಮಗೆ ದಯಪಾಲಿಸಿಕೊಡು. ಹೌದು ಕರ್ತನೆ, ಇಂದು ಪರಿಸರ ವಿಭಿನ್ನವಾದ ರೀತಿಯಲ್ಲಿ ಮಾಲಿನ್ಯಗೊಂಡಿರುವಾಗ ಅದನ್ನು ಪೂರ್ಣವಾದ ಸ್ಥಿತಿಗೆ ಬದಲಾಯಿಸುವುದಕ್ಕೆ ಅಸಾಧ್ಯವಾಗಿದ್ದಾಗ್ಯೂ ಕೈಲಾಗುವ ಮಟ್ಟಿಗೆ ಅದನ್ನು ಬದಲಾಯಿಸುವ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕುವಂತೆ ಕೃಪೆ ಮಾಡು. ಅದಕ್ಕಿಂತಲೂ ಮಿಗಿಲಾಗಿ ನಮ್ಮ ಮೂಲಕ ನಮ್ಮ ಪರಿಸರ ಮಾಲಿನ್ಯವಾಗದಂತೆ ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಬೇಕಾದಂತಹ ಜ್ಞಾನವನ್ನು ನಮಗೆ ದಯಪಾಲಿಸಿಕೊಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೆನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.